ಜಯಪ್ರಕಾಶ್ ಹೆಗಡೆ ಕೊಟ್ಟಿರುವಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಿಪೋರ್ಟ್ ಅನ್ನ ರಾಜ್ಯ ಸಂಪುಟದಲ್ಲಿ ಮಂಡನೆ ಮಾಡಿ ಕೆಲವರನ್ನ ಈಗ ನಿದ್ದೆ ಕೆಡಿಸಿದ್ರೆ ಕೆಲವರಿಗೆ ಜೋಶ್ ತುಂಬಿಟ್ಟಿದೆ. ಅಲ್ಲದೆ ಈ ರಿಪೋರ್ಟ್ ಕೇವಲ ಹಿಂದುಳಿದ ವರ್ಗದವರಿಗಷ್ಟೇ ಅಲ್ಲ, ಮುಂದುವರೆದಿರೋರಿಗೂ ಕೂಡ ಅನುಕೂಲ ಇದೆ ಅಂತ ಸರ್ಕಾರ ಹೇಳ್ತಿದೆ. ಈ ನಡುವೆ ಸಚಿವರ ಕೈಗೆ ರಿಪೋರ್ಟ್ ಅನ್ನ ಕೊಟ್ಟಂತ ಸರ್ಕಾರ ಓದ್ಕೊಂಡು ಏಪ್ರಿಲ್ 7ಕ್ಕೆ ರೆಡಿಯಾಗಿ ಬನ್ನಿ ಅಂತ ಹೇಳಿದೆ. ಬನ್ನಿ ಈ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ರಾಜ್ಯದಲ್ಲಿ ಮುಗಿಯದ ಜಾತಿ ಗಣತಿ ಜಟಾಪಟಿ, ಮೀಸಲಾತಿ ಏರಿಕೆ ಮಾಡೋಕೆ ರಾಮಬಾಣ. ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಆದರೆ ಇನ್ನು ವಿರೋಧಗಳು ಕೇಳಿಬಂದ ಹಿನ್ನೆಲೆ ಮುಂದಿನ ವಾರಕ್ಕೆ ಮತ್ತೆ ಸುದೀರ್ಘ ಚರ್ಚೆಗೆ ಕರೆಯಲಾಗಿದೆ. ಆದರೆ ಮತ್ತೊಂದೆಡೆ ಜಾತಿ ಗಣತಿ ಅಂಕಿ ಅಂಶಗಳನ್ನ ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಕೆಲ ನಾಯಕರ ನೆಮ್ಮದಿ ಕೆಡಿಸಿದೆ. ಕಳೆದ ಒಂದು ದಶಕದಿಂದ ಧೂಳು ಹಿಡಿದಿದ್ದ ರಿಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮುಕ್ತಿ ಕೊಡಲು ಮುಂದಾಗಿದೆ. ಈ ನಡುವೆ ಎಲ್ಲಾ ಸಚಿವರಿಗೂ ರಿಪೋರ್ಟ್ ಕಾಪಿ ತಲುಪಿದ್ದು, ರಿಪೋರ್ಟ್ನಲ್ಲಿರೋ ಶಿಫಾರಸುಗಳ ಬಗ್ಗೆ ಕೆಲವರು ಇನ್ನಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಕೊಟ್ಟಿರುವ ರಿಪೋರ್ಟ್ ಯಥಾವತ್ತು ಜಾರಿಯಾಗಿದ್ದೇ ಆದ್ರೆ ಹಲವರಿಗೆ ಮೀಸಲಾತಿ ಲಾಭ ಸಿಗಲಿದೆ ಅಂತ ಶಿಫಾರಸಿನಲ್ಲಿ ಹೇಳಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮೀಸಲಾತಿ ಪ್ರಮಾಣ 51% ಏರಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ಈ ಹಿಂದೆ ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳು EWC ಮೀಸಲಾತಿ ಸೇರಿ 69ಕ್ಕೆ ಏರಿಕೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಯಾವ ಅಂಕಿ ಅಂಶಗಳನ್ನ ಇಟ್ಕೊಂಡು ನೀವು ಮೀಸಲಾತಿ ಏರಿಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿತ್ತು. ಈಗ ನಮ್ಮ ಬಳಿ ಈ ರಿಪೋರ್ಟ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶವೂ ಪಾಲನೆ ಮಾಡಿದಂತೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ವಾದ. ಮೀಸಲಾತಿ ಹೇಗೆ? ಎಲ್ಲಾ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಬಡವರಿದ್ದಾರೆ. ಮುಂದುವರೆದ ಸಮುದಾಯಗಳ ಒಳಪಂಗಡಗಳಲ್ಲಿ ಬಡತನ ಇದೆ. 5.98 ಕೋಟಿ ಜನರನ್ನ ಸಮೀಕ್ಷೆಯಲ್ಲಿ ಸಂಪರ್ಕ. ವಿವಿಧ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅನ್ನೋ ಮಾಹಿತಿ. ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಉದ್ಯೋಗ, ಭೂ ಹಂಚಿಕೆ ಮಾಹಿತಿ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಬರುವ 5 ಪ್ರವರ್ಗ 6ಕ್ಕೆ ಸೇರಿಸುವುದು. ಪ್ರವರ್ಗ 1ರ ಮೀಸಲಾತಿ 4% 6ಕ್ಕೆ ಏರಿಕೆ. ಒಟ್ಟಾರೆ 2A ಮೀಸಲಾತಿ 22%ಕ್ಕೆ ಏರಿಕೆ. ಮುಸ್ಲಿಂ ಮೀಸಲಾತಿ 4ರಿಂದ 8ಕ್ಕೆ ಏರಿಕೆ. ಒಟ್ಟಾರೆ ಜಯಪ್ರಕಾಶ್ ಹೆಗಡೆ ಕೊಟ್ಟ ರಿಪೋರ್ಟ್ ಕೆಲ ರಾಜಕಾರಣಿಗಳ ನಿದ್ದೆಗೆಡಿಸಿದ್ರೆ, ಸರ್ಕಾರದಿಂದ ಸೋರಿಕೆಯಾಗಿರುವ ಅಂಕಿಅಂಶಗಳು ಎಲ್ಲಾ ಸಮುದಾಯಗಳನ್ನ ಸಮಾಧಾನ ಮಾಡುವಂತಿವೆ. ಏಪ್ರಿಲ್ 17ಕ್ಕೆ ಕ್ಯಾಬಿನೆಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.